ಹಲೋ ಹಾಯ್. ಪ್ರತಿ ವಾರನೂ ಬಂದು ಈ ಕಾರ್ಯಕ್ರಮನ ಶುರು ಮಾಡ್ತೀನಿ. ಈ ವಾರನೂ ಬಂದು ಕಾರ್ಯಕ್ರಮನ ಶುರು ಮಾಡ್ತಾ ಇದ್ದೀನಿ. ನಾನು ನಿಮ್ಮ ತರಂಗ ವಿಶ್ವ, ಇದು ನಿಮ್ಮ ಕ್ವಾಟ್ಲೆ ಕಿಟ್ಲೆ. ವೆಲ್ಕಮ್ ಟು ದ ಶೋ ಕ್ವಾಟ್ಲೆ ಕಿಟ್ಲೆ. ಈ ವಾರ ಇಬ್ಬರು ಗೆಸ್ಟನ್ನು ಕರೆಸ್ತಾ ಇದ್ದೀನಿ. ಒಂದು ಇನ್ನೊಂದು ಈ ಇಬ್ಬರು ಹೆಂಗಪ್ಪ ಅಂತಂದರೆ, ಈ ದೇವರು ಪ್ರತ್ಯಕ್ಷ ಆದಮೇಲೆ ಕಣ್ಣು ಮುಚ್ಕೊಂಬಿಡೋದು, ಆಮೇಲೆ ದೇವ್ರ ಹತ್ರ ಹೋಗ್ಬಿಟ್ಟು ಕಣ್ಬಿಟ್ಟು ಅಳ್ತಾ ಇರೋದು. ಯಾಕೆ ಈ ಥರ? ಈಗ ಬಸ್ ಬಂದುಬಿಡುತ್ತೆ, ಓಡಬೇಕು, ಬಟ್ ಬಸ್ ಮಿಸ್ ಆಗೋಗ್ಬಿಡುತ್ತೆ. ಇದು ಹಿಂಟ್ ಯಾವ್ದು ಕೊಡ್ತಾ ಇದ್ದೀನಿ ಗೊತ್ತಾ? ಎಕ್ಸ್ಪ್ರೆಸ್ ಸ್ಟಾಪ್ ಇಲ್ಲ. ಅದೇ ತಿರುಪತಿ ಎಕ್ಸ್ಪ್ರೆಸ್. ನಾಯಕ ನಟ ನಾಯಕಿ ಈ ನಮ್ಮ ಕ್ವಾಟ್ಲೆ ಕೀಟ್ಲೆಗೆ ಬಂದಿದ್ದಾರೆ. ಅವ್ರನ್ನ ಬರ್ಮಾಡ್ಕೊಳ್ಳೋಣ. ವೆಲ್ಕಮ್ ಟು ದ ಶೋ ಸುಮನ್ ಆ್ಯಂಡ್ ಕೃತಿಕರ ಬಂದ. ವೆಲ್ಕಮ್. ಈ ತಿರುಪತಿ ಎಕ್ಸ್ಪ್ರೆಸ್ನ ಮಾಡಬೇಕು ಅಂತ ಅನ್ಸಿದ್ದು ಯಾಕೆ ನಿಮಗೆ? ಆಟ ದಿಲ್ವಾಲ ಆದಮೇಲೆ ಸಿಕ್ಕಾಪಟ್ಟೆ ಕಮರ್ಷಿಯಲ್ ಪಿಕ್ಚರ್ ಆಯ್ತದು. ಸೊ ಏನೋ ಒಂಥರ ಕಾಮಿಡಿ ಪಿಕ್ಚರ್ ಟ್ರೈ ಮಾಡೋಣ ಅಂತ ಟ್ರೈ ಮಾಡಿದ್ದು ನಾವು. ಸೊ ಔಟ್ ಆ್ಯಂಡ್ ಔಟ್ ಕಾಮಿಡಿಯನ್ಸ್ ಜೊತೆ ಸೇರಿಸಿ ಒಂಥರ ಕಮರ್ಷಿಯಲ್ ಪಿಕ್ಚರ್ ಇದು. ಒಂಥರ ವಿಯರ್ಡ್ ಲವ್ ಸ್ಟೋರಿ. ಯಾಕಂದರೆ ಎಲ್ಲ ನೋಡಿದ್ರೆ ಲವ್ ಸ್ಟೋರಿ ಇದ್ದೇ ಇರುತ್ತೆ. ಪ್ರಪೋಸ್ ಮಾಡೋದು, ಲವ್ ಮಾಡೋದು, ಹುಡುಗಿ ಹಿಂದೆ ಬೀಳೋದು ಅದೆಲ್ಲ ಇದ್ದೇ ಇರುತ್ತೆ. ಇದು ಒಂಥರ ಹೇಟ್ ಎಟ್ ಫಸ್ಟ್ ಸೈಟ್, ಇದು ಲವ್ ಎಟ್ ಫಸ್ಟ್ ಸೈಟ್ ಅಲ್ಲ. ಸೊ ಒಂಥರ ವಿಯರ್ಡ್ ಲವ್ ಸ್ಟೋರಿ ಇದು. ಯಾಕೆ ಟ್ರೈ ಮಾಡೋಣ ಅಂತ ಟ್ರೈ ಮಾಡಿದ್ವಿ. ಓಕೆ, ಕೃತಿಕರ ಬಂದ ಅವರು. ಕೃತಿಕರ ಬಂದ. ಓಕೆ, ನೀವು ಹಲವಾರು ಚಿತ್ರಗಳಲ್ಲಿ ನಟಿಸಿದರೆ ಕನ್ನಡದಲ್ಲಿ. ಈ ಚಿತ್ರದಲ್ಲಿ ನಿಮಗೆ ನಟಿಸ್ಬೇಕು ಅಂತ ಅನಿಸ್ತು, ಯಾಕೆ ಅನಿಸ್ತು? ಆನೆಸ್ಟ್ಲಿ ಸ್ಕ್ರಿಪ್ಟ್ಗೋಸ್ಕರ ಮಾಡಿದ್ವಿ ಸಿನಿಮಾ. ನನಗೆ ಆ್ಯಕ್ಚುಲಿ ನಾನು ನೋಡಲಿಲ್ಲ ಒರಿಜಿನಲ್ ಸಿನಿಮಾ, ಬಟ್ ಐ ರೆಡ್ ದ ರಿವ್ಯೂಸ್. ಆಮೇಲೆ ಒಂಚೂರು ನರೇಷನ್ ತಗೊಂಡಿವಿ ಡೈರೆಕ್ಟರ್ ಹತ್ರ. ಸೊ ಐ ಆ್ಯಕ್ಚುಲಿ ಜೆನ್ಯೂನ್ಲಿ ಲೈಕ್ ದ ಸ್ಕ್ರಿಪ್ಟ್. ಆಮೇಲೆ ಶೈಲೇಂದ್ರ ಬಾಬು ಪ್ರೊಡಕ್ಷನ್, ಸೊ ದೊಡ್ಡ ಅವಕಾಶ ಸಿಕ್ತು ನನಗೆ. ಅವ್ರ ಜೊತೆ ಕೆಲಸ ಮಾಡಿದ್ವಿ ಸಿನಿಮಾದಲ್ಲಿ. ಸೊ ಐ ಆಮ್ ವೆರಿ ವೆರಿ ಹ್ಯಾಪಿ. ದೊಡ್ಡ ಪ್ರೊಡಕ್ಷನ್ ಅಥವಾ ದೊಡ್ಡ ಅಮೌಂಟ್ ಸಿಗುತ್ತೆ ಅಂತ ಯಾರು ಹೇಳಿದಾರೆ ನಿಮಗೆ? ದೊಡ್ಡ ಪ್ರೊಡಕ್ಷನ್ ಅಂದರೆ ಕಮ್ಮಿ ಅಮೌಂಟ್ ಸಿಗುತ್ತೆ. ಇವಾಗ ಗೊತ್ತಾಗ್ತಿದೆ ನನಗೆ. ಏನು ಸರ್ ಇದು? ಅವರೇ ಹೇಳ್ಬೇಕಮ್ಮ. ಓಕೆ, ಪ್ರೇಮಂಡದಲ್ಲಿ ಟ್ರೆಡಿಷನಲ್ ಲುಕ್ಕು ಆ್ಯಂಡ್ ಗೂಗ್ಲಿನಲ್ಲಿ ಮಾಡರ್ನ್ ಲುಕ್ಕು, ಇದರಲ್ಲಿ ಕಾಂಬಿನೇಷನ್ ರೌಡಿ ಥರ ಲುಕ್ ಇದೆ. ಆ್ಯಕ್ಚುಲಿ ಕ್ಲೋತ್ಸ್ ಬಗ್ಗೆ ಮಾತಾಡೋಕ್ಕೆ ಆಗಲ್ಲ, ಯಾಕಂದರೆ ಜಸ್ಟ್ ಒಂದು ಆವಾಜ್ ಹಾಕಿ. ಓಕೆ, ರೌಡಿ ಥರ ಅಂತಂದ್ರು, ರೌಡಿನೇ. ಓಕೆ, ಸೂಟ್ ಆಗತ್ತಲ್ವಾ ರೌಡಿ ಕೃತಿ ಅಂತ? ನಿಮ್ಗೆ ಗೊತ್ತಾಗುತ್ತೆ, ಆಫ್ ಕೋರ್ಸ್. ಹಿ ನೋಸ್. ಅಯ್ಯೋ, see, let's see who can do it better. Hit. ನೋ. ಆ್ಯಂಡ್ ಇವಾಗ ನೀವು ಈ ಸಿನಿಮಾನಲ್ಲಿ ಸಾಕಷ್ಟು ಎಕ್ಸ್ಚೇಂಜ್ಗಳಿರ್ತವೆ. ಈಗ ಕಲಾವಿದರು ಅಂತಂದರೆ ಒಬ್ರಿಗೊಬ್ಬರು, ಈಗ ನನ್ನಿಂದ ಏನೋ ಒಂದು ಟಿಪ್ಸ್ ಇರುತ್ತೆ, ಇವರಿಂದ ಏನೋ ಟಿಪ್ಸ್ ಇರುತ್ತೆ. ಈ ಚಿತ್ರದಲ್ಲಿ ಇವರಿಂದ ನಿಮಗೇನು ಟಿಪ್ಸ್ ಸಿಕ್ತು, ನಿಮ್ಮಿಂದ ಇವ್ರಿಗೇನು ಟಿಪ್ಸ್ ಸಿಕ್ತು ಅಂತ ಅವ್ರು ಕೇಳ್ತೀನಿ. ಯುವರ್ ಎಕ್ಸ್ಪೀರಿಯನ್ಸ್. My experience with Sumant has been very bad. Very bad. Sure. No, not like that. I think Sumant and I have learned a lot through this film. ಮಧ್ಯ ಕನ್ನಡದಲ್ಲಿ ಮಾತಾಡಿ. ಮಧ್ಯದಲ್ಲಿ ಇನ್ನೊಂದ್ಸತಿ ಕೇಳಿ ಪ್ರಶ್ನೆ. ಸ್ಪಷ್ಟ ಕನ್ನಡದಲ್ಲಿ ಹೇಳ್ತೀನಿ. ಸ್ಪಷ್ಟ ಕನ್ನಡದಲ್ಲಿ ಹೇಳ್ತೀನಿ. ಸುಮನ್ ಜೊತೆ ನಾನು ಆಲ್ಮೋಸ್ಟ್ 20 ದಿನ ಕೆಲಸ ಮಾಡಿದೀವಿ ಅವ್ರ ಜೊತೆ. 20 ದಿನದಲ್ಲಿ 10 ದಿನ ನಾನು ತುಂಬಾ ಜಗಳ ಮಾಡಿದೀವಿ. ಯಾಕಂದ್ರೆ ಅವ್ರು ನಮ್ ಕನ್ನಡ ಮಾತಾಡ್ ಟೈಮಲ್ಲಿ ಅವ್ರು ನನ್ನ ಮೇಲೆ ನಗ್ತೆ ಅಲ್ಲ, ನೀವು ಕನ್ನಡ ಮಾತಾಡುವ ಸಂದರ್ಭದಲ್ಲಿ ನಿಮ್ಮ ಕನ್ನಡವನ್ನ ಕೇಳಲಾರದೆ ಅವರು ನಗ್ತಾ ಇದ್ರು. ಡಿಟ್ಟೋ ಸೇಮ್. ಕನ್ನಡ ಡೈಲಾಗ್ ಹೇಳ್ಬೇಕಂದ್ರೆ ನಾನು ನಗಕ್ ಶುರು ಮಾಡಿದೆ. ಆ ಟೈಮ್. ಸೊ ನಂಗೆ ಕೋಪ ಬಂತು. ಫಸ್ಟ್ ಡೇ ನೋಡಿದ್ವಿ, ಸೆಕೆಂಡ್ ಡೇ ನೋಡಿದ್ವಿ, ಥರ್ಡ್ ಡೇ ತುಂಬಾ ಕೋಪ ಬಂತು. ಐ ಆಮ್ ಯೋರ್ ಸೀನಿಯರ್ ಅಲ್ವಾ? 3 ಸಿನಿಮಾ ಮಾಡಿದ್ದಾರೆ ಅವರು. ನಾನು 10 ಸಿನಿಮಾ ಮಾಡಿದ್ವಿ. ಅವ್ರ 3ನೇ ಸಿನಿಮಾ. ನಾನು ಆಲ್ರೆಡಿ 10 ಸಿನಿಮಾ ಕಂಪ್ಲೀಟ್ ಮಾಡಿದ್ವಿ. ಹೌ ಕೆನ್ ಯು ಲಾ? 14th ಫಿಲ್ಮ್ ತಾನೆ ನಿಂದು. ಬಟ್ ದಟ್ ಟೈಮ್ ವೆನ್ ವಿ ಸ್ಟಾರ್ಟೆಡ್ ಶೂಟಿಂಗ್ ಐ ಡಿಡ್ ಓನ್ಲಿ 10. ನೋ, ಹಲೋ, ನೀವು 3 ಸಿನಿಮಾ, ಇವರೊಂದು 5 ಸಿನಿಮಾ, ನಾನು 70 ಸಿನಿಮಾ ಮಾಡಿದ್ದೀನಿ. ಸರ್ ನೀವು ನಮ್ಮ ಸೀನಿಯರ್ ಸರ್. ಐ ಹ್ಯಾವ್ ಕಮ್ ಹಿಯರ್ ಟು ಲರ್ನ್. ಗುರುಜಿ ನಾನು ಅಂತ ಇದ್ದೀನಲ್ಲ, ಅವಾಗ ನಿಮ್ಗೆ ಕೋಪನೇ ಬರ್ತಾ ಇಲ್ಲಲ್ಲ ಯಾಕೆ?
ನೀವು ನಮ್ಮ ಸೀನಿಯರ್ ಅಲ್ವಾ? ಅಯ್ಯೋ ನೋಡಿ, ಮುಂದೆ ಪ್ರಶ್ನೆ ಕೇಳ್ಬಿಡಿ ಅಂತ ಡೌನ್ ಮಾಡ್ತಾ ಇರೋದು. ವಯಸ್ಸಾಯ್ತು ತುಂಬಾ, ಏನೋ ಹೇಳೋಕೆ ಆಗಲ್ಲ ನಮ್ಗೆ. ತುಂಬಾ ವಯಸ್ಸಿತ್ತು, ನನ್ಗೆ ಗೊತ್ತು ಫುಲ್ ಕಲರ್ ಇತ್ತು. ಇಟ್ಸ್ ಆಲ್ ವೈಟ್ ಆಕ್ಚುಲಿ. ಎಸ್, ನಾನು 56 ದಾಟಿದ್ದೀನಿ. ಏ 56 ದಾಟಿದೆ. ಸೋಲ್ ಹೇಳ್ಬೇಡ. ಕೂದ್ಲಂಗೆ 63 ಮಿನಿಮಮ್. 63 ಮಿನಿಮಮ್. ಏಯ್ ಅದನ್ನ ಉಲ್ಟಾ ಮಾಡಿ. ಏಯ್ ಲಾಯರ್ ಕೇಳಿ, ನನಗೆ ಗೊತ್ತು. ಏನ್ ಕಾಲು ಎಳಿತಾಳಪ್ಪ ಅಲ್ಲ 50 ವರ್ಷ ದಾಟಿದ್ರು ಕೂದ್ಲಂಗೆ ನಿಮ್ದು. ಹ್ಞೂ ಮಾಡಿಸ್ಕೊಂಬಂದ್ಬಿಟ್ಟಿದ್ದೀನಿ. ಓಕೆ ಸುಮಂತ್ ಅವರೇ, ನಿಮ್ಮ ಎಕ್ಸ್ಪೀರಿಯನ್ಸ್ ಹೇಳಿ. ನಿಜ ಹೇಳ್ಬೇಕಂದ್ರೆ ಒಂದು ಅಳು ಆಗಲಿ ಅಥವಾ ನಗು ಆಗಲಿ ಸಡನ್ ಆಗಿ ಮಾಡಕ್ಕೆ ಶುರು ಮಾಡ್ತಾರೆ. ನಂಗೆ ಟೈಮ್ ಬೇಕು. ಒಂದು 2 ನಿಮಿಷ ಟೈಮ್ ಕೊಟ್ಬಿಡಿ, ನಾನು ಆ ಮೂಡಲ್ಲಿ ಬಂದ್ಬಿಟ್ಟು ಆಮೇಲೆ ಮಾಡ್ತೀನಿ ಅಂತ ಹೇಳ್ತೀನಿ. ಸೊ ಆ ಥರ ಟೈಮ್ ಬೇಕಿತ್ತು ನನಗೆ. ಅವ್ರು ಸಡನ್ ಆಗಿ ಮಾಡ್ತಾ ಇದ್ರು. ಎಕ್ಸ್ಪೀರಿಯನ್ಸ್ ಅಲ್ವಾ ಅದಕ್ಕೆ. ನಿಮಗೆ ಈ ಆ್ಯಕ್ಟಿಂಗ್ ಅನ್ನೋದು ಹೆಂಗೆ ಉಟ್ಕೊಂತು? ಸೀರಿಯಸ್ಲಿ ಗೊತ್ತಿಲ್ಲ. ಬಟ್ ಆಕ್ಚುಲಿ ನನ್ನ ಸ್ಕೂಲ್ ಟೈಮಲ್ಲಿ ತುಂಬ ಸುಮಾರು ಫ್ರೆಂಡ್ಸ್ ಸುಮಾರು ಆ್ಯಕ್ಟಿಂಗ್ ಮಾಡ್ತಾ ಇದ್ರಿ. ನನಗೆ ಹೊಟ್ಟೆ ನೋವು ಬರೋಕ್ಕಾಗಲ್ಲ ಸ್ಕೂಲ್ಗೆ. ಆ್ಯಕ್ಚುಲಿ ಸ್ಕೂಲ್ಗೆ ಹೋಗೋದ್ಮೇಲೆ ನನ್ನ ಸ್ಕೂಲ್ ಅಂದರೆ ತುಂಬ ಇಷ್ಟ, ಕ್ಲಾಸಸ್ ಇಷ್ಟ ಇಲ್ಲ ನನಗೆ. ಸೊ ಕ್ಲಾಸಲ್ಲಿ ಮ್ಯಾಮ್ ಸ್ಟಮಕ್ ಇಸ್ ಹರ್ಟಿಂಗ್ ಮ್ಯಾಮ್, ಕೆನ್ ಐ ಗೋ ಟು ದ ನರ್ಸಸ್ ರೂಮ್? ಓಕೆ ಓಕೆ ಗೋ. Can I take my friend? How will I go alone? I'm in pain. So both of us used to bunk together, go to the nurse's office and say, ma'am, my stomach is hurting, but I'm better now. Medicine beda nange. We'll just sleep in the sick room. So there were 3 beds. So all 3 of us used to sleep. And the teacher got so used to it. She used to enter the class and say, today you're okay? Today no stomach pain? You don't want to go? No, ma'am. ಚೂರ್ ಇದೆ ಮ್ಯಾಮ್, ಚೂರ್ ಹೆಡೇಕ್ ಇದೆ ಆ್ಯಕ್ಚುಲಿ. ಹೋಗಿ ಅಮ್ಮ ನೀವು ಹೋಗಿ, ಕ್ಲಾಸಲ್ಲಿ ನೀವು ಬೇಡ ನನಗೆ. ಐ ವಾಸ್ ಅ ವೆರಿ ಮಿಸ್ಚೀವಿಯಸ್ ಚೈಲ್ಡ್. ಇದಕ್ಕೆ ಕನ್ನಡದಲ್ಲಿ ಒಂದು ಗಾದೆ ಇದೆ, ಕೋತಿ ತಾನ್ ಕೆಡದಲ್ಲದೆ ಒಣನೆಲ್ಲ ಕೆಡಿಸ್ತಿರುತ್ತೆ. ಇದು ಅರ್ಥ ಆಯ್ತಾ? ಡಿಡ್ ಯು ಜಸ್ಟ್ ಕಾಲ್ ಮಿ ಅ ಕೋತಿ? ಅರ್ಥ ಆಯ್ತಾ ನನಗೆ? ಐ ಆಮ್ ಹರ್ಟೆಡ್, ವೆರಿ ಹರ್ಟೆಡ್. ಈಗ ಸುಮಂತ್, ನೀವು ನಿಮ್ಮನ್ನ ಏನಂತ ಕರಿಬೇಕು? ನಾವು ಏನಂತ ಕರಿತೀರಾ? ಬರೀ ಸುಮಂತ್ ಅಂತ ಕರೆದ್ರೆ ಸಾಕಾ? ಜನರು ಕರೆಯೋದು ದಿಲ್ವಾಲಾ ಸುಮಂತ್ ಅಂತ ಕರೀತಾರೆ. If I am ಕೋತಿ ಕೃತಿ, is ಕೋತಿ ಸುಮಂತ್. That's not fair. ಯಾವ ಕೋತಿ, ರೌಡಿ, ಕೃತಿ ಎವ್ರಿಥಿಂಗ್ ಅಲ್ವಾ? ಏನು ಇಬ್ರಿಗೂ ಬೆಂಕಿ ಹಚ್ಚಂಗಿದೆ ಅಲ್ಲ. ನಾನು ಸಿಕ್ಕಾಡೆ ಜಗಳಾಡ್ತೀವಲ್ಲ ಪಿಕ್ಚರಲ್ಲಿ, ಇದೇ ತರ ಜಗಳಾಡ್ತಾನೆ ಇರ್ತಾನೆ. ಅದನ್ನ ಕೇಳದೆ ಮರ್ತ್ಬಿಟ್ಟೆ. ಇವಾಗ ಆ ವಿಷಯಕ್ಕೆ ಬರ್ತೀನಿ, ಸುಮಂತ್ ವಿಷಯಕ್ಕೆ. ನೀವಿಬ್ರು ಏನಕ್ಕೆ ಶೂಟಿಂಗ್ ಸ್ಪಾಟ್ ಅಲ್ಲಿ ಸಿಕ್ಕಾಪಟ್ಟೆ ಗಲಾಟೆ ಮಾಡ್ತಾ? ನಾನು ಹೇಳಿದ್ವಿ ಅಲ್ವಾ, ಅವ್ರು ನಮ್ಮ ಕನ್ನಡದಲ್ಲಿ ತುಂಬಾ he laughed at my ಹೇಳಿ ಕನ್ನಡದಲ್ಲೇ ಹೇಳ್ಬೇಕು. ನಮ್ಮ ಕನ್ನಡದಲ್ಲಿ ಡೈಲಾಗ್ ಹೇಳಿದ ಟೈಮಲ್ಲಿ ಅವ್ರು ನಗಕ್ ಶುರು ಮಾಡಿದ್ರು. ಅವ್ರು ನಗಕ್ ಶುರು ಮಾಡಿದ್ರು. 1 ಡೇ ನೋಡಿದೀವಿ, 2 ದಿನ ನೋಡಿದೀವಿ, 3ನೇ ದಿನ ತುಂಬಾ ಕೋಪ ಬಂತು. ಏಯ್ ನಿನ್ ಬೀಪ್, ಯು ಶುಡ್ ನಾಟ್ ಬಿ ಲೈಕ್ ದಿಸ್. ಏನಿಲ್ಲ ಸರ್, ಸಿಂಪಲ್ ಆಗಿ ಫ್ಯಾಮಿಲಿ ಶೋ ಅಲ್ವಾ? ಲಾರಿಯಲ್ಲಿ ಕೂತ್ಕೊಂಡಿದ್ವಿ, ಗ್ರೀನ್ ಮ್ಯಾಟ್, ಲಾರಿ ಶೇಕ್ ಆಗ್ತದೆ. ಸೊ ಏನ್ ಅನ್ಕೋಬೇಕು, ಲಾರಿ ಶೇಕ್ ಆದ್ರೆ ಪಕ್ಕದಲ್ಲಿ ಇನ್ನೊಬ್ಬರು ಕ್ಯಾರೆಕ್ಟರ್, ಇವ್ರು ಡೈಲಾಗು ಏನೋ ಹೇಳ್ಬೇಕಿತ್ತು. ಸಡನ್ ಆಗಿ ಲಾರಿಯಲ್ಲಿ ಕುತ್ಕೊಂಡು ಯಾಕೆ ಹೊಡ್ಕೊಂಡ್ಬಿಡ್ತಿದ್ಯಾ, ಹೊಡ್ಕೊಂತಾ ಇದ್ಯಾ ಅಂತ ಹೇಳ್ಬಿಟ್ರು. ನನಗೆ ನಗು ಬಂದ್ಬಿಡ್ತು. ಏನಂತಿದ್ಯಾ ಈ ಡೈಲಾಗ್ ಅಲ್ಲಮ್ಮ ಅಂತ ನಗಕ್ ಶುರು ಮಾಡ್ಬಿಟ್ಟೆ. ಅವ್ರೇನ್ ಅನ್ಕೊಂಡ್ರು, ಡೋಂಟ್ ಲಾಫ್ ಅಟ್ ಮೈ ಕನ್ನಡ, ಸ್ಲಾಪ್ ಯೋರ್ ಫೇಸ್ ಅಂದ್ಬಿಟ್ರು. ಸಿಕ್ಕಾಪಟ್ಟೆ ಸಿಟ್ಟು ಬಂತು, ಹೋದ್ರು, ನಾನು ಹೋದೆ. ಆಮೇಲೆ ಡೈರೆಕ್ಟರ್ ಕರ್ದು ಹೇಳ್ದೆ, ನೋಡಿ ಸರ್ ಈ ತರ ಡೈಲಾಗ್ ಹೇಳಿದ್ರು, ಈ ತರ ಡೈಲಾಗ್ ಬರ್ದಿದ್ದೀರಾ ಅಂತ. ಈ ತರ ಡೈಲಾಗ್ ಇಲ್ವಲ್ಲ, ಏನೋ ಡೈಲಾಗ್ ಅಂತ ತಿರ್ಗಾ ಡೈಲಾಗ್ ತರಿಸಿದ್ರು. ಆಮೇಲೆ ನೋಡಿದ್ರು, ಆಮೇಲೆ ಏನೋ ಬೇರೆ ಡೈಲಾಗ್ ಇತ್ತು. ಆಮೇಲೆ ಅಷ್ಟೇ ಆಗಲೇ ಜಗಳ ಆಗೋಗಿತ್ತು, ಶುರು ಮಾಡ್ಕೊಂಡಿದ್ವಿ. Hello, that wasn't the only time you laughed at my Kannada. ಅದಾದ್ಮೇಲೆ both of us are not talking, okay? Still he is laughing at my Kannada. You remember? ಕಾರಲ್ಲಿ ಶೂಟಿಂಗ್ ಮಾಡಿದ್ವಿ ರಾತ್ರಿ, ಮಾನ್ಯತಾ ಟೆಕ್ ಪಾರ್ಕ್. How much you laughed at me? I didn't laugh at you. Hey. I did. Don't lie. I don't know what the problem with you is, you can't hide it. Even now you're laughing. Even now I laugh. Even the previous interview I was laughing. ಬರ್ತೀನಿ. Okay sir. ಇಬ್ರೇ ಮಾತಾಡ. Okay sir. ಇಬ್ರೇ ಮಾತಾಡ್ಕೊ. Okay, thank you. Goodbye. Thank you. Bye. Hello. What like ಇಡ್ಲಿ ನಾವು ಮಾತಾಡ್ತಿರೋದು. Hello viewers, Vishwas left us, but I mean Vishnu's left us and we don't care. ವಿಷ್ಣು ಅಲ್ಲ ನೋಡು. Hello, 1 second. If I am Kruti Harbanda, I can change your name. Everyone's changed my name. They made me Kruti, Kirti, Kritika, Kamakshi. Next. ಅದಕ್ಕೆ ಇದು ರಿವೆಂಜಾ? ಓಕೆ ಓಕೆ. ಈಗ ಸುಮಂತ್ನ ಏನಂತ ಕರಿಬೇಕು ಅನ್ನೋದು ಸಸ್ಪೆನ್ಸ್ ಆಗಿ ಉಳಿಸ್ಕೊಂಡಿದ್ದೀನಿ. ಅದು ಒಂದು ಬ್ರೇಕ್ನ ತೊಗೊಂಡು ಬಂದ್ಮೇಲೆ ಹೇಳ್ತೀನಿ. ಒಂದು ಬ್ರೇಕ್. ಹೊಡೆದೋಗ್ಬಿಡುತ್ತೆ ಅನ್ಕೊಂಡು ಹಿಂಗೆ ಹೊಡೆದಿದ್ದು. You want?